ಲೋಕಸಮರದ ಸನಿಹದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ನೂತನ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರ ಆಯ್ಕೆಯ ನಂತರ ಹೊಸ ಟೀಮ್ ಅನ್ನು ಈಗ ಬಿಜೆಪಿಯ ವರಿಷ್ಠರು ಕಟ್ಟಿದ್ದಾರೆ. ರಾಜ್ಯ ಬಿಜೆಪಿ ಘಟಕ ಈಗ ಪುನರ್ರಚನೆಗೊಂಡಿದೆ. ಬಿಜೆಪಿಯ ಹೈಕಮಾಂಡ್ ವಿಜಯೇಂದ್ರ ಅವರಿಗೆ ಹೊಸ ಟೀಮನ್ನು ಕೊಟ್ಟಿದೆ. ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರಾಗಿ ನಿರಾಣಿ, ಬೈರತಿ ಬಸವರಾಜ್, ರಾಜಗೌಡ ನಾಯಕ್, ಎನ್ ಮಹೇಶ್, ಹರ್ತಾಳು ಹಾಲಪ್ಪ ಸೇರಿ 10 ಮಂದಿ ಆಯ್ಕೆಯಾಗಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ 10 ಜನರು ಕೂಡ BS ಯಡಿಯೂರಪ್ಪನವರ ಬಣದಲ್ಲಿ ಗುರುತಿಸಿಕೊಂಡವರು, BS ಯಡಿಯೂರಪ್ಪನವರಿಗೆ ಆಪ್ತರಾಗಿದ್ದವರು. ಇನ್ನು ಪ್ರಧಾನ ಕಾರ್ಯದರ್ಶಿಗಳಾಗಿ ವಿ ಸುನೀಲ್ ಕುಮಾರ್, ಪಿ ರಾಜೀವ್, ನಂದೀಶ್ ರೆಡ್ಡಿ, ಪ್ರೀತಮ್ ಗೌಡ ಆಯ್ಕೆಯಾಗಿದ್ದಾರೆ. ಇವರು ಕೂಡ ಫೇವರ್ ಆಫ್ BS ಯಡಿಯೂರಪ್ಪನವರು ಆಗಿದ್ದವರು. ಇನ್ನು DS ಅರುಣ್ ಸೇರಿ 10 ಮಂದಿ ರಾಜ್ಯ ಕಾರ್ಯದರ್ಶಿಗಳಾಗಿ ನೇಮಕಗೊಂಡಿದ್ದಾರೆ. ನೂತನ ಉಪಾಧ್ಯಕ್ಷರಿಗೆ ವಿಜಯೇಂದ್ರ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಪಕ್ಷ ಸಂಘಟನೆಗೆ ಹೊಸ ಚೈತನ್ಯವನ್ನು ತುಂಬಲಿಕ್ಕೆ ನೇಮಕಗೊಂಡಿರುವ ಪದಾಧಿಕಾರಿಗಳಿಗೆ ಆತ್ಮೀಯ ಅಭಿನಂದನೆಗಳು. ಬರುವ ಲೋಕಸಭಾ ಮಹಾಚುನಾವಣೆಯಲ್ಲಿ ಶತಕೋಟಿ ಜನರ ಅಭಿಲಾಷೆ, ಕಾರ್ಯಕರ್ತರ ಸಮೂಹದ ಅಪೇಕ್ಷೆಯಂತೆ ನಮ್ಮೆಲ್ಲರ ಸಂಕಲ್ಪದ ಗುರಿಯನ್ನು ತಲುಪಲು ವಿರಮಿಸದೆ ಶ್ರಮಿಸೋಣ. ಮತ್ತೆ ನಮ್ಮ ಹೆಮ್ಮೆಯ ಮೋದಿಯವರನ್ನು ಪ್ರಧಾನಿಯನ್ನಾಗಿಸಲು ಕರ್ನಾಟಕದ ಗೆಲುವಿನ ಕಿರೀಟವನ್ನು ಸಮರ್ಪಿಸುವ ಶಪಥ ಮಾಡೋಣ. ಈ ಕ್ಷಣದಿಂದಲೇ ತಾವೆಲ್ಲರೂ ಕೂಡ ಕ್ರಿಯಾಶೀಲರಾಗಿ ಜವಾಬ್ದಾರಿಯನ್ನು ಪ್ರಾರಂಭಿಸುವಂತೆ ವಿನಂತಿಸುತ್ತೇನೆ, ಅಭಿನಂದಿಸ್ತೇನೆ ಅಂಥೇಳಿ ಟ್ವೀಟ್ ಮಾಡಿ ವಿಜಯೇಂದ್ರ ಅವರು ಮಾತಾಡಿರುವಂತಹದ್ದು. ಅದರ ಜೊತೆಗೆ ಯತ್ನಾಳ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಅವ್ರಿಗೆ ಬೇಕಾದವರನ್ನು ಹಾಕೊಳ್ಳುವಂತಹ ಕೆಲಸ ಆಗಿದೆ ಅಂಥೇಳಿ ಅಸಮಾಧಾನವನ್ನು ಕೂಡ ಈ ಸಂದರ್ಭದಲ್ಲಿ ತೋಡ್ಕೊಂಡಿದ್ದಾರೆ.